ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೆಸ್ ಪಾರ್ಕ್ಗೆ. ಇಟ್ಸ್ ಮೀ ಗಿರಿ ಆ್ಯಂಡ್ ಇವತ್ತು ಈ ವಿಡಿಯೋಲಿ ನಾವು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ, ಇವಾಗ ಚೆನ್ನೈಲಿ ಫ್ಲಡ್ ನಡೀತಿದೆ, ಪ್ಲಸ್ ನಮ್ಮ ಬ್ಯಾಂಗ್ಳೂರಲ್ಲೂ ಹೋದ ವರ್ಷದಲ್ಲಿ ಸ್ವಲ್ಪ ಫ್ಲಡ್ ಆಯಿತು. ಈ ಅಂಡರ್ ಬೇಸ್ಮೆಂಟಲ್ಲಿ ಗಾಡಿ ಎಲ್ಲ ತಗಲಾಕೊಳ್ತು. ಇಫ್ ಇನ್ ಕೇಸ್ ನಮ್ಮ ರೋಡ್ ಸ್ಟ್ರಕ್ಚರ್ ನೋಡಿದ್ರು ನಿಮಗೆ ಹಲವಾರು ಕಡೆ ಬಂದ್ಬಿಟ್ಟು ಈ ಅಂಡರ್ ಪಾಸಲ್ಲಿ ನೀರು ತುಂಬೋದು ಯಾವಾಗಲೂ ಇದ್ದೇ ಇರುತ್ತೆ, ಪ್ರಾಪರ್ ಪಾಸ್ವೇ ಇಲ್ಲ ಅಂತ. ಸೊ ನಮ್ಮಲ್ಲಿ ಹಲವಾರು ಸಬ್ಸ್ಕ್ರೈಬರ್ ಕೇಳಿದ ಒಂದು ವಿಷಯ ಏನಂದರೆ, ಈ ಥರ ಫ್ಲಡ್ಡೆಡು ಇಲ್ಲ ಹೆವಿ ರೈನ್ ಇರುವಾಗ ಇಫ್ ಇನ್ ಕೇಸ್ ಇಂಜಿನ್ ಒಳಗಡೆ ಇಲ್ಲ ಇಂಜಿನ್ ಕೇಸಿನ ಒಳಗಡೆ ಇಲ್ಲ ಸೈಲೆನ್ಸರ್ ಒಳಗಡೆ ನೀರು ಹೋಗ್ಬಿಟ್ರೆ ಫಸ್ಟ್ ನಾವು ಏನು ಮಾಡೋಣ ಏನು ಮಾಡಬಾರ್ದು ಅಂತ ಒಂದು ಐಡಿಯಾ ಇಲ್ಲ. ಒಬ್ಬರೊಬ್ಬರು ಒಂದೊಂದು ಸಜೆಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಹಲವಾರು ಇನ್ಫ್ಲೂಯೆನ್ಸರ್ಸ್ಗಳಿದ್ದಾರೆ, ಪ್ಲಸ್ ಯೂಟ್ಯೂಬರ್ಸು ಇದ್ದಾರೆ. ಬಟ್ ನಾವು ನಮಗೆ ಗೊತ್ತಿರೋ ವಿಷಯ ಹೇಳೋಕ್ಕಿಂತ ಈ ಫೀಲ್ಡಲ್ಲೇ ಹಲವಾರು ವರ್ಷ ಇದ್ದಾರೆ. ಸೊ ಇವಾಗ ನಮ್ಮ ಜೊತೆ ವಿಜಯ್ ಅವರಿದ್ದಾರೆ. ಸರ್, ಕನ್ನಡ ಡ್ರೆಸ್ ಪಾರ್ಕ್ಗೆ ಸ್ವಾಗತ. ಥ್ಯಾಂಕ್ ಯು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಆ್ಯಕ್ಚುಲಿಯಾಗಿ ಇವ್ರು ನೋಡಿದ್ರೆ ನಿಮಗೆ ಅರೌಂಡ್ 15 to 20 years ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇದೇ ಫೀಲ್ಡಲ್ಲಿದ್ದಾರೆ. ಸೊ ನಾನು ಹೇಳೋಕ್ಕಿಂತ ಅಂಥ ಟೈಮಲ್ಲಿ ನೀವು ಏನು ಮಾಡ್ಬೋದು, ಏನು ಮಾಡಬಾರ್ದು, ಫಸ್ಟ್ ಪ್ರಿಕಾಷನ್ ಏನು ತೊಗೋಬೇಕಂತ ಅವರಿಂದನೇ ಕೇಳೋಣ. ಸೊ ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಡೌಟ್ಸ್ ಇರುತ್ತೆ, ಆಬ್ವಿಯಸ್ಲಿ ಡೌಟ್ಸ್ ಇದ್ದೇ ಇರುತ್ತೆ. ಅವ್ರಿಗೇನೆಂದರೆ, ಇವಾಗ ರೀಸೆಂಟ್ ಟೈಮ್ಸಲ್ಲಿ ಲಾಸ್ಟ್ ಇಯರ್ ನಮ್ಮದು ಬೆಂಗಳೂರಲ್ಲೇ ನೋಡಿದ್ರೆ ನೀವು KR-ಪುರ ಇಲ್ಲ ಬೊಮ್ಮನಹಳ್ಳಿ ಕಡೆ ಎಲ್ಲ ಫುಲ್ ಫ್ಲಡ್ ಆಗಿತ್ತು. ಟೂ ವೀಲರ್ಗೆ ನಾವು ಆಲ್ರೆಡಿ ಹೇಳಿದ್ದೀವಿ, ಟೂ ವೀಲರ್ ಹೆಂಗೆ ಮ್ಯಾನೇಜ್ ಮಾಡೋಣ. ತುಂಬ ಜನ ಕಸ್ಟಮರ್ಸ್ಗೆ 4 ವೀಲರ್ ಬಗ್ಗೆ ತಿಳ್ಕೊಬೇಕು. ಇವಾಗ ನಮ್ಮದು ಸಬ್ವೆ ಎಲ್ಲ ನೋಡಿದ್ರೆ ಫುಲ್ ನೀರು ತುಂಬ್ಕೊಳ್ಳುತ್ತೆ. ಅಂಥ ಟೈಮಲ್ಲಿ ಹೋಗಿ ಗಾಡಿ ಆಫ್ ಆಗಿಬಿಟ್ರೆ ಅಲ್ಲಿಂದ ಏನು ಮಾಡೋದು, ಅದು ಹೆಂಗೆ ಪ್ರೊಸೀಡ್ ಮಾಡೋದು ಅಂತ ಇನಿಷಿಯಲ್ ಬೇಸಿಕ್ಸೇ ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ. ಹಲವಾರು ಜನಕ್ಕೆ ಎಲ್ಲ ದೊಡ್ಡ ಗಾಡಿ ತೊಗೊಳ್ತಾರೆ, ಹೆಂಗೆ ಮಾಡೋದು ಏನು ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟಿಂದ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಫ್ಲಡ್ಡೆಡ್ ಆಗಿರೋ ಗಾಡಿ ಇದೆ ಅಲ್ವಾ, ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡಬಾರ್ದು. ಯಾಕಂದರೆ ಅದರೊಳಗೆ ಸೈಲೆನ್ಸರ್ ಒಳಗಡೆ ನೀರು ಹೋದರೆ ಅದನ್ನು ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಕಂಬರ್ಷನ್ ಚೇಂಬರಿಗೆ ಬರುತ್ತೆ. ಓಕೆ, ಚೇಂಬರಿಗೆ ಬಂದ ತಕ್ಷಣ ಏನಾಗುತ್ತೆ, ಕ್ರ್ಯಾಂಕ್ ಮಾಡಿದ್ರೆ ನಿಮ್ಮ ಕನೆಕ್ಟಿಂಗ್ ರಾಡ್ ಎಲ್ಲ ಬೆಂಡ್ ಆಗುತ್ತೆ, ಈ ಥರ ಸಮಥಿಂಗ್ ಪ್ರಾಬ್ಲಮ್. ಅದಕ್ಕೋಸ್ಕರ ಫಸ್ಟ್ ಟೋಯಿಂಗ್ ಮಾಡಿಸಿ, ವರ್ಕ್ಶಾಪ್ ನಿಯರೆಸ್ಟ್ಗೆ ಹಾಕಿ. ಯಾಕಂದರೆ ಅದರಲ್ಲಿ ಏರ್ ಫಿಲ್ಟ್ರಲ್ಲಿ, ಮೆನಿಫೋಲ್ಡಲ್ಲಿ, ಸೈಲೆನ್ಸರಲ್ಲಿ ಏನು ನೀರಿದೆಯೋ ಅದನ್ನೆಲ್ಲ ತೆಗಿಬೇಕು ಫಸ್ಟ್ ಆಫ್ ಆಲ್. ಓಕೆ, ಆಯಿಲ್ಗಳು ಈಗ ನಿಮಗೆ ಗೇರ್ ಬಾಕ್ಸ್ ಆಯಿಲ್ ಇರಲಿ, ಇಂಜಿನ್ ಆಯಿಲ್ ಇರಲಿ, ಬ್ರೀದರ್ ಹೋಸ್ ಇದ್ದೇ ಇರುತ್ತೆ ಎಲ್ಲಾದರೂ, ಅದರಲ್ಲಿ ಎಂಟ್ರಿ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಅದನ್ನು ಟ್ರೈನ್ ಮಾಡಬೇಕು. ಸೊ ಇವಾಗ ಎಲ್ಲಾದರೂ ಇದೆ, ನೀವು ಕೂಡ ಫಸ್ಟ್ ಸೊಲ್ಯೂಷನ್ ಬಂದ್ಬಿಟ್ಟು ಗಾಡಿನ ಟೋ ಮಾಡೋದು ಬೆಸ್ಟ್ ಅಂತ. ಟೋ ಮಾಡೋದು ಬೆಸ್ಟ್ ಅಂದರೆ, ನಾರ್ಮಲ್ ಆಗಿ ನಿಮಗೆ ಸೈಲೆನ್ಸರ್ ಗಂಟ ನೀರು ಬಂದಿಲ್ಲ ಅಂದರೆ ಏನು ಪ್ರಾಬ್ಲಮ್ ಕೊಡಲ್ಲ. ಓಕೆ ಓಕೆ, ಈಗ ನಿಮ್ಮ ಫ್ಲಡ್ಡೆಡ್ ಆಗಿದೆ ಅಂದರೆ ಒಳಗಡೆ ಇನ್ಸೈಡ್ ಎಲ್ಲ ನೀರು ಬಂದಿದೆ ಅಂದರೆ ನೀವು ಆಲ್ಮೋಸ್ಟ್ ಸ್ಟಾಪ್ ಮಾಡೋದು ಬೆಸ್ಟ್. ಯಾಕಂದರೆ ಮಾಡೆಲ್ ಗೀಡಲ್ ಎಲ್ಲ ಅದರಲ್ಲಿ ಫ್ಲೋರಲ್ಲೇ ಇರೋದು. ECM ಕಂಟ್ರೋಲ್ ಮಾಡಲಿರಲಿ, ಕೆಲವೊಂದು ಗಾಡಿ ECM ಕೆಲವು ಕಾಲು ಎಡಗಡೆನೇ ಬರುತ್ತೆ ನಿಮಗೆ. ಎಲ್ಲ ಗಾಡಿಯಲ್ಲೂ ಫ್ರಂಟಲ್ಲೇ ಬರುತ್ತೆ ಅಂತಲ್ಲ. ಈ ಗಾಡಿಯಲ್ಲಿ ಈಗ ಹೆಂಗಂದರೆ ಇಲ್ಲೇ ಇದೆ, ಫ್ರಂಟಲ್ಲೇ ಇದೆ, ಬ್ಯಾಟ್ರಿ ಪಕ್ಕನೇ ಇರುತ್ತೆ. ಇವು ಆಲ್ಮೋಸ್ಟ್ ಏನಾಗಲ್ಲ. ಸೊ ಇವಾಗ ಬಂದ್ಬಿಟ್ಟು ಇವಾಗ ನಾವು ರನ್ನಿಂಗಲ್ಲಿ ಇರುವಾಗ ಎಲ್ಲಾದರೂ ಈ ಥರ ಫ್ಲಡ್ ಟೈಮಲ್ಲಿ ಇಲ್ಲ ನೀರು ಹೊರಗಡೆ ಹೋಗ್ಬಿಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ವಾಟರ್ ಒಳಗಡೆ ಹೋಗಲ್ಲ. ಹೆಂಗೆ ಅಂದರೆ ನಿಮಗೆ ಆಲ್ಮೋಸ್ಟ್ ಗಾಡಿ ಸ್ಲೋ ಆಗಿ ಡೆಡ್ ಆಗಿ ನಿಂತರೆ ಮಾತ್ರ ಒಳಗಡೆ ಇನ್ಸೈಡ್ ಎಳ್ಕೊಳ್ಳುತ್ತೆ. ಬಿಟ್ಟರೆ ನಿಮ್ಮ ರನ್ನಿಂಗ್ ಇದ್ರೆ ಹೊರಗಡೆ ಹೋಗೋ ಸ್ಪೀಡಿಗೆ ನೀರು ಎಂಟ್ರಿ ಒಳಗಡೆ ಹೋಗಲ್ಲ ಯಾವುದೇ ಕಾರಣಕ್ಕೂ. ನೆಕ್ ಮೂಮೆಂಟ್ ಬಂದಿದೆ ಅಂದರೆ ಒಳಗಡೆ ಎಳ್ಕೊಳ್ಳುತ್ತೆ. ಸೊ ಇವಾಗ ಅಂಥ ಟೈಮಲ್ಲಿ ಬಂದ್ಬಿಟ್ಟು ಇವಾಗ ನಾವು ಓಡಿಸ್ತಾ ಇರೋ ಗಾಡಿ ಬಂದ್ಬಿಟ್ಟು ಆಫ್ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ಇವಾಗ ಅವ್ರು ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಎಲ್ಲರೂ ಯೋಚನೆ ಮಾಡೋದು ಬಂದ್ಬಿಟ್ಟು ಸರಿ ಸ್ಟಾರ್ಟ್ ಮಾಡಿ ಟ್ರೈ ಮಾಡೋಣ ಅಂತಾರೆ. ಸೊ ಇವಾಗ ಅದು ಸ್ಟಾರ್ಟ್ ಮಾಡ್ಬೋದಾ ಇಲ್ಲ ಮಾಡಬಾರ್ದು? ಯಾಕಂದ್ರೆ ಮಾಡಿದ ತಕ್ಷಣ ನಿಮ್ಮ ಸೈಲೆನ್ಸರ್ ಅಲ್ಲಿ ರಿಟರ್ನ್ ಎಳ್ಕೊಳ್ಳುತ್ತೆ. ಓಕೆ, ಎಳ್ಕೊಂಡ ತಕ್ಷಣ ನಿಮ್ಗೆ ಮೆನಿಫೋಲ್ಡಿಗೆ ಎಂಟ್ರಿ ಆದ ತಕ್ಷಣ ಒಳಗಡೆ ಬಂದೇ ಬಿಡುತ್ತೆ, ನೀರು ಯಾವತ್ತೂ ಕಂಪ್ರೆಸ್ ಆಗಲ್ಲ. ಹೌದು. ಸೊ ಏರ್ ಕಂಪ್ರೆಸ್ ಇಫ್ ಇನ್ ಕೇಸ್ ಅಂತ ಟೈಮಲ್ಲಿ ಆಫ್ ಆದ್ರೆ ಸ್ಟಾರ್ಟ್ ಮಾಡೋದು ಬೇಡ ಅಂತ, ಒಳ್ಳೇದಲ್ಲ. ಟೋ ಮಾಡೋದು ಬೆಸ್ಟ್. ಟೋ ಮಾಡಿದ್ರು ಅಷ್ಟೇನೆ ಸಿಂಪಲ್ ಆಗಿ. ಎಲ್ಲರೂ ಇಂಜಿನ್ ಮಾಡಬೇಕು ಹಾಗೆ ಹೀಗೆ ಅಂತಾರೆ, ಇಲ್ಲ, ಇಂಜಿನ್ ಮಾಡುವಂತ ನೆಸೆಸಿಟಿ ಏನಿಲ್ಲ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ. ಯಾಕಂದ್ರೆ ಸೈಲೆನ್ಸರ್ನ ಕ್ಲೀನ್ ಮಾಡ್ಬೋದು, ಆಯಿಲ್ಗಳೆಲ್ಲ ಚೇಂಜ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಆಯಿಲ್ಗಳಿಗೆ ಎಲ್ಲದರಲ್ಲೂ ಬ್ರೀದರ್ ಹೋಸ್ ಇರುತ್ತೆ, ಎಂಟ್ರಿ ಆಗುತ್ತೆ. ಗೇರ್ ಬಾಕ್ಸಿಗೂ ಅಷ್ಟೇ ಅದರಲ್ಲಿ ಹೋಸ್ ಇದ್ದೇ ಇರುತ್ತೆ, ಎಂಟ್ರಿ ಆಗಕ್ಕೆ ನೀರು ವಾಟರ್ ಹೋಗಕ್ಕೆ ಎಂಟ್ರಿ ಇದ್ದೇ ಇರುತ್ತೆ. ಒಳಗಡೆನೂ ಅಷ್ಟೇ ಗ್ರೋಮೇಟ್ ಇರುತ್ತೆ, ಆ ಗ್ರೋಮೇಟ್ ಎಲ್ಲ ಪಂಚರ್ ಆಗಿರ್ತವೆ ಹಳೆ ಗಾಡಿಯಲ್ಲಿ, ಹಾಗಾಗಿ ಒಳಗಡೆ ನೀರು ಎಂಟ್ರಿ ಹಾಗೆ ಆಗುತ್ತೆ. ಹೌದು. ಸೊ ನನಗೆ ಇನ್ನೊಂದು ಡೌಟು. ಸೊ ಆ್ಯಕ್ಚುಲಿ ನನ್ನ ಡೌಟ್ ಅಲ್ಲ, ಇನ್ನೊಬ್ರು ಅದು ಕೇಳಿದ್ರು. ಸೊ ಇವಾಗ ಫ್ಲಡ್ಡು ಇಲ್ಲ ಮಳೆ ಆದರೆ ಈ ಥರ ಹೋಗುತ್ತೆ ಅಂತಿರಲ್ಲ. ಇವಾಗ ನಾವು ಫಾರ್ ಎಕ್ಸಾಂಪಲ್ ವಾಟರ್ ವಾಶ್ ಮಾಡ್ತೀವಲ್ವಾ, ಸೊ ಅಂಥ ಟೈಮಲ್ಲಿ ಹೈ ಪ್ರೆಷರಲ್ಲಿ ವಾಟರ್ ವಾಶ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಬಂದ್ಬಿಟ್ಟು ಈ ಥರ ಏನೋ ಪ್ರಾಬ್ಲಮ್ಸ್ ಆಗಲ್ವ ಅಂತ ಸ್ವಲ್ಪ ಜನ ಕೇಳಿದ್ದಾರೆ. ವಾಟರ್ ವಾಶ್ ಮಾಡಿದ್ರೆ ಬ್ಯಾನೆಟ್ ಓಪನ್ ಮಾಡಿ ಹಿಂಗೆ ನೀರು ಹೊಡಿದ್ರೆ ಪ್ರೆಷರ್ ಜಾಸ್ತಿ ಬರುತ್ತೆ. ಸೊ ಇವಾಗ ಫ್ಲಡ್ ಅಲ್ಲಿ ಇರುವಾಗ ನೀರು ಹೋಗೋಕ್ಕೆ ಚಾನ್ಸಸ್ ಇರೋ ಕಡೆ ವಾಟರ್ ವಾಶ್ ಮಾಡಿದ್ರೆ ಹೋಗಲ್ಲ ಅಂತ ಹೆಂಗ್ ಹೇಳ್ತೀರಾ ಅಂತ ಸ್ವಲ್ಪ ಜನ ಕೇಳಿದ್ದಾರೆ. ಅದಕ್ಕೆ ಆಕ್ಚುಲಿ ಬ್ರ್ಯಾಂಡ್ ನ್ಯೂ ಗಾಡಿಗಳೆಲ್ಲ ಇದಾವಲ್ಲ ಇವಾಗ ಬರ್ತಾ ಇರೋದು, ಅದ್ರದ್ದೆಲ್ಲ ನೀವು ಪ್ರೆಷರ್ ವಾಟರ್ ಅಲ್ಲಿ ಏನು ಹೋಗಲ್ಲ ವಾಟರ್ ಒಳಗಡೆ. ಯಾಕಂದ್ರೆ ಒಂದು ಕಪ್ಲರ್ಗೂ ಅದರಲ್ಲಿ ರಬ್ಬರ್ದು ಓರಿಂಗ್ ಇರುತ್ತೆ, ಅರ್ಥ ಆಯ್ತಲ್ಲ. ಓಲ್ಡ್ ಗಾಡಿ ಆದ್ರೆ ಆ ಓರಿಂಗ್ ಎಲ್ಲ ಕಿತ್ತಾಕಿರ್ತೀವಿ, ಆಲ್ಟ್ರೇಷನ್ ಮಾಡಿರ್ತಾರೆ, ಹೊಡೆದ ತಕ್ಷಣ ಅದ್ರೊಳಗಡೆ ನೀರು ಹೋಗುತ್ತೆ. ಒಂದು ಡಿಸ್ಟ್ರಿಬ್ಯೂಟರ್ ಇರಲಿ, ಕಾರ್ಬೋರೇಟರ್ ಇರಲಿ, ಓಲ್ಡ್ ಗಾಡಿಯಲ್ಲಿ ನೀವು ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ವಾಟರ್ ಹೊಡಿಬಹುದಂತಾನೆ ಮಾಡಿದ್ದಾರೆ. ಓಕೆ, ಆದರೂ ನಿಮಗೆ ಕೆಲವೊಂದು ಇಂಡಿವಿಜುವಲ್ ಗಾಡಿಗೆ ಏನು ಗೊತ್ತಾ, ಸಿಂಗಲ್ ಆಗಿ ಈಗ ಓಲ್ಡ್ ಪೆಟ್ರೋಲ್ ಗಾಡಿಗೆ ಆಲ್ಮೋಸ್ಟ್ ಹೊಡೆಯೋದು ಒಳ್ಳೇದಲ್ಲ. ಯಾಕಂದರೆ ಜರ್ಕಿಂಗ್ ಬರುತ್ತೆ, ಕಂಪ್ಲೇಂಟ್ಸ್ ಕೊಡುತ್ತೆ. ಒಂದು 100 ಕಿಲೋಮೀಟ್ರಿಗೆ
ನಿಮ್ಗೆ ಆಫ್ ಆಗುತ್ತೆ, ಟ್ರಬಲ್ ಕೊಟ್ಟು ತೋರಿಸುತ್ತೆ. ಏನಾದ್ರು ಚೆಕ್ ಇಂಜಿನ್ ಲೈಟ್ ಬರುತ್ತೆ, ಮಾಲ್ ಫಂಕ್ಷನ್ ಲೈಟ್ ಬರುತ್ತೆ, ನಿಮ್ಗೇನು ಏನಕ್ಕಂತಾನೆ ಗೊತ್ತಾಗಲ್ಲ, ವಾಶ್ ಮಾಡಿ ಇಟ್ಟಿರ್ತೀರ ಅಷ್ಟೇ. ಒಂದು 100 ಕಿಲೋಮೀಟರ್ ಹೋದ್ಮೇಲೆ ಆ ಥರ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ನಾನು ಹೇಳೋದು, ನೀವು ಎಲ್ಲೇ ಸರ್ವಿಸ್ ಸೆಂಟರ್ ಕೊಟ್ಟಿರ್ತೀರಲ್ವಾ, ಅಲ್ಲಿ ವಾಶ್ ಮಾಡಿಸ್ಕೊಂಡೇ ಹೋಗೋದು ಬೆಸ್ಟ್. ಯಾಕಂದ್ರೆ ಇಂಜಿನ್ ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾವು ಈಗ ವಾಶ್ ಮಾಡಿದ ತಕ್ಷಣ ನಾವೇನ್ ಮಾಡ್ತೀವಿ, ಇಮಿಡಿಯೇಟ್ಲಿ ಏರ್ ಹೊಡ್ ಸ್ಟಾರ್ಟ್ ಮಾಡಲ್ಲ. ಈಗ ನಮ್ಮಲ್ಲೇ ಈಗ ಸರ್ವಿಸ್ ಮಾಡಿರ್ತೀವಿ, ಅದು ಇಂಜಿನ್ ಪಕ್ಕ ಕ್ಲೀನ್ ಮಾಡ್ತೀವಿ, ಡೀಸೆಲ್ ಹೊಡೆದೆಲ್ಲ ಕ್ಲೀನ್ ಮಾಡಿರ್ತೀವಿ. ಇಮಿಡಿಯೇಟ್ ಅದೇ ಟೈಮಿಗೆ ಎಲ್ಲ ಕಪ್ಲರ್ಸ್ನು ಏರ್ ಹೊಡೆದು ಕ್ಲೀನಾಗಿ, ನಿಮ್ಗೆ ಹೆಂಗಂದ್ರೆ ಜರ್ಕಿಂಗ್ ಗಿರ್ಕಿಂಗ್ ಏನೇ ಇದ್ರು ನಾನು ಓಡಿಸಿ ನೋಡಿರ್ತೀವಿ. ನೀವು ಔಟ್ಸೈಡ್ ಸರ್ವಿಸ್ ಸ್ಟೇಷನ್ ಅಲ್ಲಿ ವಾಶ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನೀವು ಇಮಿಡಿಯೇಟ್ ವಾಶ್ ಮಾಡ್ಕೊಂತೀರಾ, ಹೋಗ್ತೀರಾ, ಅವರಿಗೂ ಗೊತ್ತಿರಲ್ಲ. ಸೊ ಇನ್ನೊಂದು, ಇವಾಗ ನೀವು ಹೇಳೋ ಥರ ಈ ಥರ ಯಾವ್ದಾದ್ರು ಒಂದು ಸಿಚುವೇಶನಲ್ಲಿ ಅವ್ರು ಇದ್ದಾಗ, ಇಫ್ ಇನ್ ಕೇಸ್ ಅವರು ಇನಿಷಿಯಲ್ ಆಗಿ ಯಾವುದು ಇಂಜಿನ್ ಸ್ಟಾರ್ಟ್ ಮಾಡೋದಾಗಲಿ, ಇಲ್ಲ ಅವರು ಕೇಳಿರೋ ವಿಷಯ, ಇಲ್ಲ ಯೂಟ್ಯೂಬಲ್ಲಿ ಅಲ್ಲಿರೋ ನೋಡಿ ಟಿಪ್ಸು ಮಾಡಿದೆ ಸ್ಟ್ರೈಟಾಗಿ ಮೆಕ್ಯಾನಿಕ್ ಹತ್ರನೇ ತೊಗೊಂಬಂದು ಎಕ್ಸ್ಪರ್ಟ್ ಮುಖಾಂತರ ಮಾಡಿದ್ರೆ ಅವರಿಗೆ ಎಷ್ಟು ಸೇವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೆಂಗೆ ಕೇಳ್ತಾ ಇದ್ದೀನಿ ಅಂದರೆ, ಸೊ ನೀವು ಪ್ರಾಪರ್ ಪ್ರಿಕಾಷನ್ ತೊಗೊಂಡು ಒಂದು ಎಕ್ಸ್ಪರ್ಟ್ ಕೈಯಲ್ಲಿ ಅದು ಮಾಡಿದ್ರೆ ನಿಮ್ಗೆ ಇಷ್ಟೊಂದು ಸೇವ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಅದು ಇಲ್ಲ ಪ್ಯಾನಿಕ್ ಮಾಡಿ ನಾನು ಏನಾದ್ರು ಟ್ರೈ ಮಾಡಕ್ಕೆ ಹೋಗ್ತೀನಿ ಅಂತ ನೀವು ಇಂಜಿನ್ ಮಾಡೋದ್ರಿಂದ ಅವಾಗ ನಿಮಗೆ ಎಕ್ಸ್ಪೆನ್ಸ್ ಇಷ್ಟು ಆಗ್ಬೋದು. ಮೀನ್ಸ್ ನೀವು ಪ್ರಾಪರ್ ಪ್ರಿಕಾಷನ್ ತೊಗೊಂಡ್ರೆ ಇಷ್ಟೇ ಆಗುತ್ತೆ. ನೀವು ಇದು ಟ್ರೈ ಮಾಡೋದ್ರಿಂದ ಇಷ್ಟೊಂದು ನಿಮ್ಗೆ ಜಾಸ್ತಿ ಆಗುತ್ತೆ ಕಂಪಲ್ಸರಿ. ಸೊ ಅದು ಯಾವ ಥರ ಅವರಿಗೆ, ಯಾಕಂದ್ರೆ ನಿಮ್ಗೆ ಈಗ ಸ್ಟಾಪ್ ಮಾಡಿ ಇಮಿಡಿಯೇಟ್ ಟೋಯಿಂಗ್ ಮಾಡಿ ಗ್ಯಾರೇಜ್ ತಂದ್ರೆ ಬೇರೆ ಥರ ಇರುತ್ತೆ. ನೀವು ಟ್ರೈ ಮಾಡಿರ್ತೀರ, ಟ್ರೈ ಮಾಡಿದ ತಕ್ಷಣ ವಾಟರ್ನ ಒಳಗಡೆ ಎಳ್ಕೊಳ್ಳುತ್ತೆ ಕಂಪಲ್ಸರಿ. ಟ್ಯಾಂಕ್ ಮಾಡಿದ ತಕ್ಷಣ ಎಳ್ಕೊಂಡಿದ ತಕ್ಷಣ ಏನಾಗುತ್ತೆ, ಕನೆಕ್ಟರ್ ರಾಡ್ ಬೆಂಡ್ ಆಗುತ್ತೆ, ಪಿಸ್ಟನ್ ರಿಂಗ್ಸ್ ಹೋಗ್ತವೆ, ವಾಲ್ ಹೋಗ್ತವೆ. ಅವಾಗ ಏನ್ ಮಾಡ್ತೀವಿ ನಾವು, ಪುನಃ ಇಂಜಿನ್ ಬಿಚ್ಚಲೇಬೇಕು, ಗಾಡಿ ಸ್ಟಾರ್ಟ್ ಆಗುತ್ತೆ. ನೀವು ಪುನಃ ಟೋಯಿಂಗ್ ಮಾಡ್ಕೊ ಬಂದ್ಮೇಲೂ ಆ ಗಾಡಿನ ಸ್ಟಾರ್ಟ್ ಮಾಡ್ಬೋದು. ನಾಕಿಂಗ್ ಸೌಂಡ್ ಇರುತ್ತೆ, ಅವಾಗ ಹೇಳ್ತೀರಾ ಪಿಕಪ್ ಇರಲ್ಲ, ವೈಟ್ ಸ್ಮೋಕ್ ಹೊಡಿತಾ ಇರುತ್ತೆ. ಅಂದ್ರೆ ಆಲ್ರೆಡಿ ಅದು ಏರ್ನ ಕಂಪ್ರೆಸ್ ಮಾಡುತ್ತೆ ಹೊರತು ಇದನ್ನ ವಾಟರ್ನ ಕಂಪ್ರೆಸ್ ಮಾಡಲ್ಲ ಸಿಲಿಂಡರ್ ಒಳಗಡೆ. ಸೊ ಹೆಂಗ್ ನೋಡಿದ್ರು ನೀವು ಪ್ರಾಪರ್ ಆಲ್ ಬೆಂಡ್ ಆಗುತ್ತೆ, ಒಂದೇ ಕನೆಕ್ಟರ್ ಬೆಂಡ್ ಆಗಿ ಆಗುತ್ತೆ ಕಂಪಲ್ಸರಿ. ಅದಕ್ಕೋಸ್ಕರ ನಾನು ಹೇಳೋದು ಬೆಸ್ಟ್ ಸಜೆಷನ್, ಆ 5 ನಿಮಿಷ ನೀವು ಅಲ್ಲಿ ಇದು ಮಾಡೋಕ್ಕಿಂತ ಗಾಡಿನ ಟೋ ಮಾಡಬೇಡಿ, ಟೋ ಮಾಡಿ ಇಂಜಿನ್ ಮಾಡಿದ್ರೆ ನಿಮ್ಗೆ ಈಗ ಬೇಡ ಅಂದ್ರೆ ಒಂದು 80,000 ಕಮ್ಮಿ ಇಂಜಿನ್ ಮಾಡಕ್ ಆಗಲ್ಲ. ಖಂಡಿತ ಅಲ್ವಾ? ಇದೇನು ಅಪ್ರಾಕ್ಸಿಮೇಟ್ಲಿ ಆಯಿಲ್ ಗಿಲ್ ಎಲ್ಲ ಚೇಂಜ್ ಮಾಡೋ ಒಂದು 20,000 ಒಳಗಡೆ ಮುಗೀತು, ಲೇಬರ್ ಸೇರಿ. ಲೇಬರ್ 5-10 ನಿಮಿಷ ಪ್ಯಾನಿಕ್ ಆಗಿ ಮಾಡೋ ಒಂದು ವಿಷಯ ನಿಮ್ಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಹೌದು, ನಿಮ್ಮ ಮನಿನ ಸೇವ್ ಮಾಡ್ಬೋದು ಹೊರತು ಬೇರೆ ಏನಲ್ಲ. ಈಗ ನೀವು ಟ್ರೈ ಮಾಡ್ಬೋದು, ಏನ್ ಬೇಕಾದ್ರೂ ಸೈಲೆನ್ಸರ್ ಗಂಟ ಒಳಗಡೆ ಬರ್ಲಿಲ್ಲ ಅಂದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು, ಏನಂತ ತೊಂದರೆ ಕೊಡಲ್ಲ. ಈಗ ಬ್ರೇಕ್ಸ್ ಅಲ್ಲಿ ಏನು ಅಂತದ್ದು ನಿಮ್ಗೆ ಕಂಪ್ಲೇಂಟ್ಸ್ ಕೊಡಲ್ಲ, ಸ್ಟಾರ್ಟ್ ಆಗಲ್ಲ, ಆಫ್ ಆಗುತ್ತೆ ಆ ತರ. ABS ಏರ್ ಬ್ಯಾಗು ಆ ಥರದ್ದು ಏನಾದ್ರು ಟ್ರಬಲ್ ಕೊಡ್ಬಾರ್ದು. ಯಾಕಂದರೆ ಸೆನ್ಸರ್ ಎಲ್ಲ ವೀಲಲ್ಲೇ ಇರೋದು, ಹಾಗಾಗಿ ನಿಮಗೆ ಕಂಪ್ಲೇಂಟ್ಸ್ ಬರ್ಬೋದು ಅಷ್ಟೇ. ಸ್ಟಾರ್ಟ್ ಮಾಡೋಕ್ಕೆ ಏನು ತೊಂದರೆ ಕೊಡಲ್ಲ. ನೋಡಿದ್ರಲ್ಲ ವೀಕ್ಷಕರೇ. ಸೊ ಇವಾಗ ವಿಜಯ್ ಅವರೇ ಹೇಳಿದ್ದಾರೆ, ಅವರು ನಾನು ಆಲ್ರೆಡಿ ಹೇಳಿದ 15-20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವರು ಹೇಳೋದು ಕೊನೆಗೆ ಒಂದೇ ಒಂದು ಮಾತು, ನೀವು ಆ 10-15 ಮಿನಿಟ್ಸ್ ನೀವು ಕೇಳಿದ ಟಿಪ್ಸ್ ಆಗಲಿ, ಇಲ್ಲ ನೀವು ನೋಡಿರೋ ವೀಡಿಯೋಸ್ ಆಗಲಿ, ಯೋಚನೆ ಮಾಡಿ ಇದನ್ನ ಟ್ರೈ ಮಾಡೋಣ. ಇವಾಗ ಒಂದು 5-5 ನಿಮಿಷದಲ್ಲಿ ತಲುಪಬೇಕಂತ ನೀವು ಪ್ಯಾನಿಕ್ ಆಗಿ ಮಾಡೋ ಒಂದು ವಿಷಯದಿಂದ ಒಂದು ನಿಮ್ಮ ಟೈಮು ವೇಸ್ಟ್ ಆಗುತ್ತೆ, ಪ್ಲಸ್ ತಿರುಗು ನೀವು ಅದನ್ನೇ ಮಾಡಬೇಕು, ಮಾಡಬೇಕು, ತಿರುಗು ಅದೇ ಎಕ್ಸ್ಪೆನ್ಸ್ ಕೊಡಬೇಕು. ಬಟ್ ನಿಮ್ಗೆ ಆವಾಗ ಬಂದ್ಬಿಟ್ಟು ಅವ್ರು ಹೇಳಿರೋ ಥರ ಸ್ಪೇರ್ಸ್ ಎಲ್ಲ ಜಾಸ್ತಿ ಡ್ಯಾಮೇಜ್ ಆಗಿರೋಕ್ಕೆ ನಿಮ್ಗೆ ಎಕ್ಸ್ಪೆನ್ಸು ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಥರ ಸಿಚುವೇಷನಲ್ಲಿ ಯಾವಾಗಾದರೂ ನೀವು ಇನ್ ಕೇಸ್ ಆ ಸಿಚುವೇಷನಲ್ಲಿ ಇದ್ದರೆ, ಸೊ ಪ್ಯಾನಿಕ್ ಆಗಿ ನೀವು ಮಾಡೋ ವಿಷಯ ಸ್ಟಾಪ್ ಮಾಡಿ, ಇಮಿಡಿಯೇಟಾಗಿ ಗಾಡಿಯಿಂದ ಇಳಿದು ಒಂದು ಟೋ ಸರ್ವಿಸ್ ತೊಗೊಂಡು ಒಂದು ಪ್ರಾಪರ್ ಎಕ್ಸ್ಪರ್ಟ್ ಮುಖಾಂತರ ನೀವು ಅದು ಡೀಲ್ ಮಾಡಿದ್ರೆ ನಿಮ್ಗೆ ಟೈಮು ಸೇವ್ ಆಗುತ್ತೆ, ಪ್ಲಸ್ ನಿಮ್ಗೆ ಎಕ್ಸ್ಪೆನ್ಸು ಸೇವ್ ಆಗುತ್ತೆ ಅಂತ ವಿಜಯ್ ಹೇಳಿದ್ದಾರೆ. ಸೊ ಬೇರೆ ಯಾವುದಾದ್ರೂ ಡೌಟ್ಸು ಇಲ್ಲ ಏನೋ ಕೇಳಬೇಕಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಕನ್ನಡ ಡ್ರೆಸ್ ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮಿ ಗಿರಿ ಸೈನಿಂಗ್ ಆಫ್ ಕನ್ನಡ ಡ್ರೆಸ್ ಪಾರ್ಕ್. ಜೊತೆಗೆ ವಿಜಯನ ಸೈನ್ ಆಫ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಖಂಡಿತ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.